ಮಲ್ಲಿಕಾರ್ಜುನ ದೇವರ ಪಾದಕ್ಕೆ ಉದಕವನೆರೆದವ ದಾರಿಯ ಎಳೆಲಿಂಬೆಯ ಮಾವಿನ ಮಾದಲ ಮರಕ್ಕೆ ಹುಳಿ ನೀರೆರೆದವ ದಾರಿಯ ಹುಳಿ ನೀರೆರೆದವರಾರಿಯ ವಚನ ಗಾಯನವನ್ನು ನೆರವೇರಿಸಿಕೊಟ್ಟಂಥ ಅವನಿಗೆ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಈಗ ಕ್ಲಾಸಿಕ ಸರ್ವರಿಗೂ ಹಾಗೂ ಅವರ ಧರ್ಮಪತ್ನಿಯವರಿಗೂ ಧರ್ಮ ಪೂಜೆಯ ಗೌರವ ಆಶೀರ್ವಾದವನ್ನು ಫೋಕಸ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ. ಜಯ ಬಸವೇಶ ಭಕ್ತ ಜನ ಭಾಗ್ಯ ಶುಭೋದಯ. ಲಿಂಗವಂತ ನಿರ್ಣಯ ಪರಮಾವತಾರ. ಶರಣಾಗತ ರಕ್ಷಕ ಸಿದ್ಧನ ಪ್ರಭಾವಮಯ. ಜಗದಾದಿದೇಶಿಕ ಪುರಾತನ ಪುಂಗವ. ನೀರು ವೈಭವ ನೆನ್ಪುಳ್ಳದು ಅಪ್ಪಾಜಿ ಅಪ್ಪಾಜಿನ ಮಧ್ಯದವ ಜೋರಾಗಿ ಸುಂದರ್ ಕ್ಲಾಪ್ಸ್ ಗೋ. सुंदर बढ़िया ब्यूटीफुल ब्यूटीफुल ब्यूटीफुल. ಬಸವ ಕ್ಲಾಪ್ಸ್ ಗೋ. बसव हलव चन्बस्व चन्बस्व चन्बस्व. ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾನ್ಯ ನ್ಯಾಯಾಧೀಶರವರಿಗೆ ಪರಮ ಪೂಜ್ಯ ಈಗಾಗಲೇ ಗೌರವ ಆಶೀರ್ವಾದವನ್ನು ಮಾಡಿದ್ದಾರೆ. ಮತ್ತೊಂದು ಸಲ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ನಾವು ಸರ್ ಸರ್ ಕೂರ್ಸ್. ಈಗ ಮಾನ್ಯ ನ್ಯಾಯಮೂರ್ತಿಗಳು ರಾಜಶೇಖರ್ ಸರ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಅವರ ವಿಚಾರಧಾರೆಗಳನ್ನು ಹಂಚಿಕೊಳ್ಬೇಕಾಗಿ ಅವರಿಗೆ ಪ್ರಾರ್ಥನೆ ಮಾಡ್ತಾರೆ. ವೈಭವ ಏನಾದರೂ ಹಾಕ್ತಿ ವಚನ ಇದೊಂದು ನನಗೆ ಅನಿರೀಕ್ಷಿತವಾದಂತಹ ಸಮಾರಂಭ. ನಾನು ಮಕ್ಕಳನ್ನು ಭೇಟಿಯಾಗಿ ನಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಲಿಕ್ಕೆ ಅಂತ ನಾನು ಆ ವಿಷಯಕ್ಕೆ ಬಂದಿದ್ದೆ. ನನಗೆ ಈ ಥರದ ಸನ್ಮಾನ ಇಲ್ಲಿ ಕಾದಿತ್ತು ಅಂತ ನಾನು ನಿರೀಕ್ಷಿಸಿರಲಿಲ್ಲ. ಮೊಟ್ಟ ಮೊದಲಿಗೆ ನನ್ನನ್ನು ಇಲ್ಲಿಗೆ ಬಹಳ ಗೌರವಪೂರ್ವಕವಾಗಿ ಕರೆದುಕೊಂಡು ನನ್ನನ್ನು ಸನ್ಮಾನಿಸಿದ್ದಕ್ಕಾಗಿ ತಮ್ಮ ಪಾದಾವರಕ್ಕೆ ನನ್ನ ಅಭಿನಂದನೆ. ನಾನು ಗುರುಕುಲದ ಬಗ್ಗೆ ತುಂಬ ಸ್ಟಡಿ ಮಾಡಿದ್ದೇನೆ. ಇಂಟರ್ನೆಟ್ಟಲ್ಲಿ, ಯೂಟ್ಯೂಬಲ್ಲಿ ಎಲ್ಲೆಲ್ಲಿ ಸೋರ್ಸಸ್ ಇದೆಯೋ ಎಲ್ಲವನ್ನೂ ನಾನು ಅದನ್ನು ಸ್ಟಡಿ ಮಾಡಿ ನೋಡಿದ್ದೇನೆ. ಎಲ್ಲ ಕಡೆಯೂ ಅದರ ಒಂದು ಪಾಸಿಟಿವ್ ವೈಬ್ಸ್ ಇದೆ, ಪಾಸಿಟಿವ್ ರಿಪೋರ್ಟ್ ಇದೆ. ಈ ಒಂದು ಸಂಸ್ಥಾನದಿಂದ ಬಡ ವಿದ್ಯಾರ್ಥಿಗಳಿಗೆ ಅವರಿಗೆ ಶಿಕ್ಷಣದ ಜೊತೆಗೆ ಅವರಿಗೆ ತಂದೆ ತಾಯಿ ಇದ್ದಂಥ ಮಕ್ಕಳಿಗೆ ಅವರಿಗೆ ಊಟ ಕೊಟ್ಟು ಅವರಿಗೆ ಗುರುಗಳೇ ತಂದೆ ತಾಯಿಗಳಾಗಿ ಅವ್ರನ್ನ ಬೆಳೆಸ್ತಾ ಇದ್ದಾರೆ. ಆ ಮಕ್ಕಳ ಪುಣ್ಯ ಅದು ಹೀಗೆ ಮುಂದುವರಿತಾ ಇರಲಿ, ಯಾವತ್ತಿಗೂ ಮುಂದುವರಿತಾ ಇರಲಿ. ಈ ಸೂರ್ಯ ಚಂದ್ರ ಭೂಮಿ ಇರೋವರೆಗೂ ಇದನ್ನು ಮುಂದುವರಿತಾ ಇರಲಿ ಅಂತ ನಾನು ಈ ಮೂಲಕ ಈ ಒಂದು ಕ್ಷೇತ್ರಕ್ಕೆ ನಾನು ಈಗ ಹೊಸದಾಗಿ ಇಲ್ಲಿಗೆ ಬಂದಿದ್ದೇನೆ. ನನಗೂ ಇಲ್ಲಿನ ಬಗ್ಗೆ ಏನೂ ಗೊತ್ತಿಲ್ಲ, ತಿಳ್ಕೊಳ್ಳುವಂತ ನಾನು ಪ್ರಯತ್ನ ಮಾಡ್ತೇನೆ. ನಾನು ತಾಲೂಕಾ ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷನಾಗಿರುವುದರಿಂದ ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವಂಥ ಒಂದು ಸಂದರ್ಭ ನನಗೂ ಬರ್ತದೆ. ನಾನು ಬರ್ತಾ ಇರ್ತೀನಿ ಪ್ರೋಗ್ರಾಮ್. ಯಾಕಂದರೆ ನಾವು ಜನಸಾಮಾನ್ಯರಿಗೆ ಒಂದು ಉಚಿತ ಕಾನೂನಿನ ಸೇವೆಯನ್ನು ಮತ್ತು ಅರಿವನ್ನು, ಉಚಿತ ಅಂದರೆ ಕಾನೂನಿನ ಅರಿವು ಮತ್ತು ನೆರವು, ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಎಲ್ರಿಗೂ ಒಂದು ಕಾನೂನಿನ ಬಗ್ಗೆ ವಿಷಯವನ್ನು ತಿಳಿಸ್ಲಿಕ್ಕಿದೆ.
ಹಲವಾರು ಸಮಾರಂಭಗಳನ್ನು ನಾವು ಏರ್ಪಡಿಸ್ತಿದ್ದೇವೆ. ಆ ಮೂಲಕ ನಾನು ಜನರಿಗೆ, ಇಲ್ಲಿರ್ತಕ್ಕಂಥ ಜನರಿಗೆ, ಯಾವುದೇ ವ್ಯಕ್ತಿ ಆಗಿರಲಿ, ಸಮಾಜದ ಮೊದಲನೇ ವ್ಯಕ್ತಿಯಿಂದ ಕಟ್ಟ ಕಡೆಯ ವ್ಯಕ್ತಿಯವರೆಗೂ ಯಾರೂ ಕಾನೂನಿನಿಂದ ವಂಚಿತರಾಗಬಾರ್ದು, ಅವರ ಹಕ್ಕುಗಳಿಂದ ವಂಚಿತರಾಗಬಾರ್ದು, ಅವರಿಗೆ ಸೂಕ್ತ ಕಾನೂನಿನ ಸೇವೆ ಸಲ್ಲಬೇಕು, ಅವರಿಗೆ ದೊರಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಸಮಾರಂಭಗಳನ್ನು ಮಾಡ್ತಾ ಇರ್ತೇವೆ. ಆ ಸಮಾರಂಭಗಳಲ್ಲಿ ತಾವು ಎಲ್ಲರೂ ಭಾಗಿಯಾಗಿ ಅದರ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಮಾರಂಭದ ಮೂಲಕ ನಾನು ತಮ್ಮೆಲ್ಲರಿಗೂ ಮನವಿ ಮಾಡ್ತೇನೆ. ಮತ್ತೊಮ್ಮೆ ಈ ಒಂದು ಅನಿರೀಕ್ಷಿತವಾದಂತಹ ನನಗೆ ಸನ್ಮಾನ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಮಾನ್ಯ ನ್ಯಾಯಮೂರ್ತಿ ಅವರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಪೂಜ್ಯರಿಂದ ಆಶೀರ್ವಾದವನ್ನು ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳೇ, ಶರಣ ಬಂಧುಗಳೇ, ಒಂದು ನಾಡು, ರಾಷ್ಟ್ರ ಎಲ್ಲ ರೀತಿಯ ಸಮೃದ್ಧಿ ಆಗಬೇಕಾದ್ರೆ ಆ ಒಂದು ಸ್ಥಾನ ಮೇಲೆ ಕುಂತವರು ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋದರೆ ಅವ್ರು ಯಾವತ್ತೂ ಜನರ ಹೃದಯದಲ್ಲಿ ಅಜರಾಮಾಗಿರ್ತಾರೆ. ಅದು ಸ್ಥಾನ ಒಬ್ರದ್ದು ಹೆಚ್ಚರ ಇರ್ಬೋದು, ಒಬ್ರದ್ದು ಕಡಿಮೆ ಇರ್ಬೋದು, ಒಬ್ಬರು ಭಾಳ ಎತ್ತರ ಸ್ಥಾನದಾಗ ಇರ್ಬೋದು ಅಥವಾ ಸಣ್ಣ. ಇಲ್ಲಿ ಸ್ಥಾನಗಳಕ್ಕಿಂತನೂ ಕಾರ್ಯ ಮಾಡೋದು ಬಹಳ ಮಹತ್ವದ್ದು. ಆ ನಿಟ್ಟಿನಲ್ಲಿ ಬಸವಾದಿ ಶರಣರು ಏನು ಬಸವಣ್ಣವ್ರು ಇವತ್ತಿಗೂ ಅವ್ರ ಬಗ್ಗೆ ಇಡೀ ಪ್ರಪಂಚನೇ ಮೆಚ್ಕೊಳ್ಳೋದು ಎದಕ್ಕಂದ್ರೆ ಆ ಕಲ್ಯಾಣ ರಾಜ್ಯ ಆ ರೀತಿ ಮಾಡಿಟ್ಟಿದ್ದು. ಎಲ್ಲರೂ ನೀಡಕ್ಕೆ ತರಬೇತಿಯನ್ನು ಬಸವಣ್ಣವ್ರು ಕೊಟ್ಟಿದ್ದರು. ಅಲ್ಲಿ ಯಾರೂ ಬೇಡೋರು ಇರಲಿಲ್ಲ, ಎಲ್ಲರೂ ನೀಡೋರಿದ್ದರು. ನೀಡುವರುಂಟು ಬೇಡುವರು ಇಲ್ಲದ ಕಾರಣ ನಾನು ಬಡವನಾದೆ. ಅದರಲ್ಲಿ ಬಸವಣ್ಣವರು ಎಲ್ಲ ರೀತಿಯಿಂದ ಸಮೃದ್ಧಿ, ಪ್ರಾಣಿ ಪಕ್ಷಿ ಮನುಷ್ಯ ಸಕಲ ಜೀವರಾಶಿಗಳನ್ನು ಬಸವಣ್ಣವರು ಪ್ರೀತಿಸ್ತಿದ್ರು. ಅಂತ ಬಸವಣ್ಣನವರು ಇವತ್ತು ಪ್ರಪಂಚನೇ ಅವ್ರಿಗೆ ಕೊಂಡಾಡ್ತದೆ. ಅದಕ್ಕೆ ಅಂದ್ರೆ ಯಾರಿಗೆ ಯಾರು ಇಲ್ಲೋ ಅಂಥವ್ರಿಗೆ ಧ್ವನಿ ಆದವರು ಬಸವಣ್ಣವರು, ಬಸವಾದಿ ಶರಣರು. ಯಾರು ಕಟ್ಟ ಕಡೆಗಂತ ತಿಳ್ಕೊಂಡು ದೂರ ಇಡ್ತಿದ್ರು ಅವರನ್ನು ಸಮೀಪ ಇಟ್ಕೊಂಡವ್ರು ಬಸವಣ್ಣವರು. ಅಂಥ ಬಸವಣ್ಣವರು ಜನಪರ, ಜೀವಪರ, ತುಳಿತಕ್ಕೊಳಗಾದವರು, ಕೆಳಗೆ ಬಿದ್ದವರು, ಕಣ್ಣೀರು ವರ್ಷ ಕೆಲಸ ಮಾಡಿದ ಸಲುವಾಗಿ ಇವತ್ತು ಜಗತ್ತು ಬಸವಾದಿ ಶರಣರನ್ನು ಮೆಚ್ಚಿಕೊಂಡಿದೆ, ಕೊಂಡಾಡ್ತಾ ಇದೆ. ಇಂದು ಮುಂದು ಎಂದೆಂದಿಗೂ ಅವರು ಪ್ರಸ್ತುತ ಬಸವಾದಿ ಶರಣರು ಆ ಪರಂಪರೆಯನ್ನು ಇಟ್ಕೊಂಡು ಮುನ್ನಡಿತಕ್ಕಂಥವ್ರು ಅನೇಕ ಅಧಿಕಾರಿಗಳು. ನಂಗೆ ಇಷ್ಟೆಲ್ಲ ಯಾಕೆ ನೆನಪು ಅಂತಂದ್ರೆ ಸರರು ಅವರು ಶರಣ ಸಿದ್ಧಾಂತ ಅಧ್ಯಯನ ಮಾಡ್ಯಾರ. ಅವ್ರ ಮಾತಿನಲ್ಲೇ ನನಗೆ ಅದು ಅನಿಸಿ ನಾನು ಈ ವಿಚಾರಗಳನ್ನು ವ್ಯಕ್ತಪಡಿಸಿದೆ. ನಿಜಕ್ಕೂ ನಮ್ಮ ಭಾಲ್ಕಿದೆ ಭಾಗ್ಯ ಉದಯ. ಯಾಕಂದ್ರೆ ಇಲ್ಲಿ ಹೆಂಗಿತ್ತು ಈ ಭಾಗ ಅಂತಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕರು ಈ ಭಾಗಕ್ಕೆ ಸಿಗಲಿಲ್ಲ. ಎಲ್ಲ ರೀತಿಯಿಂದ ವಂಚಿತ, ಎಲ್ಲ ರೀತಿಯ ಚಿತ್ರಹಿಂಸೆ. ಇಂಥ ಒಂದು ಇದಕ್ಕೆ ಬೆಳಕಾಗಿ ಈ ಭಾಗಕ್ಕೆ ನ್ಯಾಯ ಕೊಟ್ಟವರು ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಅವರು ಕೊಟ್ಟಿರ್ತಕ್ಕಂಥ ಒಂದು ನ್ಯಾಯನೇ ಇವತ್ತು ಈ ಭಾಗ ಸಮೃದ್ಧಿಗೆ ಅದು ಕಾರಣ ಆಗಿದೆ. ಇವತ್ತು ರಾಜಕೀಯ ರಂಗ, ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ, ಅದು ಯಾವುದೇ ರಂಗದಾಗ ಇವತ್ತು ಈ ಭಾಗದಿಂದ ಇಷ್ಟೆಲ್ಲ ಕೆಲಸಗಳು ಆಗ್ತಾವಂದ್ರೆ ಅದಕ್ಕೆ ತಾಯಿಬೇರು ಅಂದರೆ ಚನ್ನಬಸವ ಪಟ್ಟದೇವರು. ಇವತ್ತು ಇದು ಗಡಿ ಭಾಗ, ಏಕೀಕರಣ ಹೋರಾಟ. ಇವತ್ತು ಎಷ್ಟೋ ತಾಲೂಕಾ ಜಿಲ್ಲೆಗಳು ಬೇರೆ ರಾಜ್ಯಕ್ಕೆ ಹೋಗ್ತಿದ್ವು. 5 ಕಿಲೋಮೀಟ್ರ್ ಹೋದರೆ ಮಹಾರಾಷ್ಟ್ರ, 10 ಕಿಲೋಮೀಟ್ರ್ ಹೋದ್ರು ತೆಲಂಗಾಣ, ಇನ್ನೊಂದು 10 ಕಿಲೋಮೀಟ್ರ್ ಹೋದ್ರು ಆಂಧ್ರ. ಈ ರೀತಿ ಒಂದು ಇದು ಇದ್ದಂಥ ಪ್ರದೇಶ ನಮ್ಮದು. ಇಂಥ ಇದಕ್ಕೆ ಇವತ್ತೇನಾದರೂ ಕರ್ನಾಟಕದ ನಮ್ಮ ಭಾಗ, ನಮ್ಮ ತಾಲೂಕ, ನಮ್ಮ ಜಿಲ್ಲಾ ಉಳಿದೇ ಅದಂದ್ರೆ ಅದಕ್ಕೆಲ್ಲ ಕಾರಣಕರ್ತರೆ ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಅಂಥವರು ಈ ಭಾಗಕ್ಕೆ ನ್ಯಾಯ ಕೊಟ್ಟು ಈ ಭಾಗವನ್ನು ಇವತ್ತು ಕಲ್ಯಾಣ ಕರ್ನಾಟಕಂತ ಹೆಸರು ಬರಲಿಕ್ಕೂ ಪೂಜ್ಯರ ಕೊಡುಗೆ ಇದೆ. ವಿಶೇಷವಾಗಿ ಜಗತ್ತಿಗೆ ಮೊಟ್ಟ ಮೊದಲು ಪ್ರಜಾಪ್ರಭುತ್ವ ಕೊಟ್ಟಂಥ ನೆಲ ಇವತ್ತು ಅನುಭವ ಮಂಟಪ ಹೆಸರು ಕೇಳಿದ್ದೀವಿ. ಅದು ಕಾರ್ಯರೂಪಕ್ಕೆ ತಂದಂಥ ಶ್ರೇಯಸ್ಸು ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ, ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಸಲ್ತದೆ. ಇದೆಲ್ಲ ಯಾಕಂದ್ರೆ ಎಲ್ಲರೂ ನಾವು ಹೋಗ್ತೀವಿ, ನಮ್ಮ ಕಾರ್ಯಗಳು
ಅವು ಜೀವಂತ ಇರ್ತಾವ. ಆ ನಿಟ್ಟಿನಲ್ಲಿ ನಾವೇನು ಆ ಕುರ್ಚಿ ಮ್ಯಾಗ ಕುಂತಿದ್ದೀವಲ್ಲ, ನಾವು ಒಳ್ಳೇದು ಮಾಡಬೇಕು. ಒಂದೊಂದು ಸೆಕೆಂಡ್, ಒಂದೊಂದು ಇದು ಮಿನಿಟ್ ಕೂಡ ನಾವು ಒಳ್ಳೇದಕ್ಕೆ, ಯಾಕೆ ಮತ್ತೆ ಇದು ಬರೋದಲ್ಲ. ಇದು ಅಕ್ಕವ್ರು ಹೇಳ್ತಾರೆ, ಅಕ್ಕ ಮಹಾದೇವಿ ತಾಯಿಯವರು 84 ಲಕ್ಷ ಯೋನಿ ಒಳಗೆ ಹುಟ್ಟಿ ಬಂದೆ ಅಂತ. ಅಂದ್ರೆ ನಾವು ಬಂದಿದ್ದೀವಿ ಈ ಲೋಕಕ್ಕೆ ಒಳ್ಳೇದು ಮಾಡೋದು, ಈ ಸಮಯ ಸದ್ಬಳಕೆ ಮಾಡೋದು, ಈ ಸಮಯ ಮತ್ತೊಬ್ಬರಿಗೆ ಕಣ್ಣೀರು ಒರೆಸೋದು, ಎಲ್ಲ ರಂಗದಲ್ಲಿ ನ್ಯಾಯ ಕೊಡ್ತಕ್ಕಂಥ ಒಂದು ಬಹುತೇಕ ಎಲ್ಲಕ್ಕಿಂತ ದೊಡ್ಡ ಪೀಠ ಏನೇನೋ ತಿಳ್ಕೊತೀವಿ. ಆದರೆ ನನ್ನ ದೃಷ್ಟಿಯಲ್ಲಿ ಎಲ್ಲಕ್ಕಿಂತ ದೊಡ್ಡ ಪೀಠ ಯಾವುದಾದ್ರೂ ಇದ್ದರೆ ಅದು ನ್ಯಾಯಪೀಠ. ಅಂತ ನ್ಯಾಯಾಧೀಶರು ಇಲ್ಲಿಗೆ ಬಂದು ಭಾಲ್ಕಿಯಲ್ಲಿ ಸೇವೆ ಮಾಡಲಿಕ್ಕೆ ಅವ್ರ ಮಾತಿನಲ್ಲಿ ಹೇಳಿದ್ರು, ನಾ ಎಲ್ಲ ನಮ್ದು ಇದು ಇರ್ತಾವ, ನಾ ಎಲ್ಲರಿಗೂ ಕರೆಸ್ಕೊತೀನಿ, ನನಗಿಲ್ಲ ಏನೂ ಗೊತ್ತಿಲ್ಲ ಅಂತಂದ್ರು. ನಿಜಕ್ಕೂ ಇದು ಈ ಭಾಗ ಇದು ತಪಸ್ವಿಗಳು, ಇದು ಮಹಾತ್ಮರು ನೆಲ ಭೂಮಿ ಜಗತ್ತಿಗೆ ಒಂದು ಸಮಾನತೆ ಕೊಟ್ಟಂಥ ಭೂಮಿ. ಇದರಲ್ಲಿ ನಾವು ಇಲ್ಲಿ ನಮ್ಗೆ ಅವಕಾಶ ಸಿಕ್ಕಿದೆ, ನಮ್ಮ ಅಹೋಭಾಗ್ಯ. ಒಳ್ಳೇದು ಮಾಡ್ಕೋತ ಎಷ್ಟು ನಾವು ಒಳ್ಳೇದು ಮಾಡ್ತೀವಿ ಅದರ ಫಲನೂ ಮಾಡಿದ್ರೂ ಮಾರಯ್ಯ ಅಂತ. ನಾವೇನು ಮಾಡ್ತೀವಿ ಅದ್ರ ಪ್ರತಿಫಲ ಅದು ಮುಂದಿನ ನಮ್ಮೂರಿಗೆ ಅದು ಸಿಗ್ತದೆ. ಅಂಥ ಒಂದು ಕಾನೂನ ನ್ಯಾಯಾಧೀಶರು ಅವರು ಭಾಲ್ಕಿಗೆ ಬಂದಿದ್ದು ನಮಗೆಲ್ಲರಿಗೂ ಅತಿ ಖುಷಿಯಾಗಿದೆ. ಅವ್ರದ್ದು ಇನ್ನೂ ಒಳ್ಳೇದು ಕಾರ್ಯಗಳು ಭಾಳ ಚಲೋ ಆಯ್ತವೆ. ಹಿಂದಿನವರೆಲ್ಲ ಚಲೋ ಮಾಡ್ಯಾರ, ಅವ್ರಿಗಿಂತ ಹೆಚ್ಚಿನ ಚಲೋ ನಮ್ಮ ರಾಜಶೇಖರ್ ಸರ್ ಅವ್ರು ಮಾಡ್ತಾರ ಅಂತಕ್ಕಂಥ ವಿಶ್ವಾಸ ನನಗಿದೆ. ಮತ್ತು ಮಕ್ಕಳು ಭಾಳ ಚಲೋ ಅದ, ಲವಕುಶಗಳಿದ್ದಾಗ. ವೈಭವ ಮತ್ತು ಅಭಿನಂದನ್ ಇಬ್ಬರು ಅವರು ವಿದ್ಯಾವಂತರು, ಬುದ್ಧಿವಂತರು, ಆರೋಗ್ಯವಂತರಾಗಿ ಅವರು ಏನೀಗ ವೈಭವನ ಹೆಸರು ಅಭಿನಂದನ್ ಹೆಸರು ತಾಯಿ ತಂದಿದೆ ಅಂತ ಗೊತ್ತಾಗ್ಲತ್ತ. ಈಗ ಮುಂದೆ ಹೆಂಗೆ ಗೊತ್ತಾಗ್ಬೇಕಂದ್ರೆ ನಿಮ್ಮದಿಂದ ಇವ್ರ ಹೆಸರು ಗೊತ್ತಾಗ್ತದೆ. ಹಾಗೆ ನೀವೆಲ್ಲ ಬೆಳೀರಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಗುರುಕುಲದಲ್ಲಿ ಏನು ನೀವು ಶಿಕ್ಷಣ ಸಲಹೆಗೆ ಪ್ರವೇಶ ತಗೊಳ್ಳತ್ತೀರಿ, ನಿಮ್ಮ ಭವಿಷ್ಯ ಉಜ್ವಲ ಆಗ್ತದೆ. ಆ ನಿಟ್ಟಿನಲ್ಲಿ ಇಲ್ಲಿ ಶಿಕ್ಷಕರು ಮತ್ತು ತಾಯಿ ತಂದೆ ಅದಕ್ಕೆ ಸಮಯ ಕೊಡ್ಬೇಕಾಗ್ತದೆ. ಅವರು ಮಾಡ್ತಾರೆ. ಮತ್ತು ಮನ್ಯಾಗ ಸ್ವಲ್ಪ ಹೊತ್ತು ಅವ್ರಿಗೆ ತಗೊಂಡು ನಮ್ಮವರು ಕುಂತಾಗೆ, ಯಾಕೆ ಹಿಂದಿನವರೆಲ್ಲ ತಗೊಂಡು ಕೂಡ್ತಿದ್ರು. ಅಂಬಲಿಯವ್ರು ಏನು ಇದ್ದರು, ಅವರು ಮನೆಯವರು ಸಾಫ್ಟ್ವೇರ್ ಫೀಲ್ಡ್ದಾಗಿದ್ದರು. ಆ ಮಕ್ಕಳ ಸಲಕ್ಕೆ ನೌಕರಿ ಬಿಟ್ಟು ಆ ಮಕ್ಕಳೇ ಸರ್ವಸ್ವ ಅಂತ ಅವ್ರು ಸಮಯ ಕೊಟ್ಟರು. ಹೀಗಾಗಿ ಇವರು ಕೂಡ ಅದಕ್ಕಿಂತ ಚಲೋ ಮಾಡಿ, ಯಾಕಂದ್ರೆ ಮಕ್ಕಳಿಗೆ ಬೆಳೆಸೋದಂದ್ರೆ ಅದು ಭಾರತಕ್ಕೆ ಬೆಳೆಸಿದಂಗೆ, ಅದು ಭಾರತ ಸಮೃದ್ಧಿ ಮಾಡಿದಂಗೆ. ಯಾಕಂದ್ರೆ ಬಸವಣ್ಣವ್ರು ಹೇಳಿದ್ರು, ವ್ಯಕ್ತಿ ಕಲ್ಯಾಣ, ಸಮಾಜ ಕಲ್ಯಾಣ, ರಾಷ್ಟ್ರ ಕಲ್ಯಾಣ ಅಂತೇಳಿ. ಅದು ಕಲ್ಯಾಣ ಆಗಬೇಕಾದ್ರೆ ಮಕ್ಕಳಿಗೆ ಆ ನಿಟ್ಟಿನಲ್ಲಿ ಮಾಡಿದಾಗೆ ಹಂಗೆ ಆಗ್ತದೆ. ಆ ದಿಶೆಯಲ್ಲಿ ಸರ್ರದ್ದೇನು ಸಂಕಲ್ಪದ ಅವೆಲ್ಲವೂ ಈಡೇರಲಿ. ಈ ಜಾಗದ ಮ್ಯಾಗ ಕುಂತೋರು ನಾವು ಒಳ್ಳೇದು ಮಾಡ್ಕೋತ ಹೋಗ್ತಕ್ಕಂಥ ಅವಕಾಶ ಆ ಭಗವಂತ ನಮಗೆಲ್ಲ ಒದಗಿಸ್ಯಾರ. ಅದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಮತ್ತೊಬ್ಬರು ಕಣ್ಣೀರು ಒರೆಸ್ತಕ್ಕಂಥ ಕಾರ್ಯ ಏನು ಶರಣರು ಮಾಡ್ಯಾರ ಬಸವಾದಿ ಶರಣರು, ಅದು ಅವಕಾಶ ನಮಗೂ ಏನು ಒಬ್ಬರು ಒಂದೊಂದು ಇದರಲ್ಲಿ ಇದ್ದೀವಿ, ಎಲ್ಲರಿಗೂ ಆ ಅವಕಾಶ ಸಿಕ್ಕ್ಯದ. ಅದು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಮತ್ತೊಬ್ಬರಿಗೆ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ರಾಜಶೇಖರ್ ಸರ್ ಅವರು ಇಲ್ಲಿ ಯಾರೇ ಬಂದರೂ ಮಠದಾಗ ಬಂದು ದರ್ಶನ ತಗೊಂಡೇ ಹೋಗ್ತಾರೆ. ಆದರೆ ಭಾಳ ವೇಗವಾಗಿ ಬಂದರು ನಂಗೆ ದೃಷ್ಟಿಯಲ್ಲಿ ರಾಜಶೇಖರ್ ಸರ್ ಇಷ್ಟು ಒಂದು ಇದರಲ್ಲಿ ಬಂದು ಇಡೀ ಪರಿವಾರದವರಿಗೆ ಕರ್ಕೊಂಡು ದರ್ಶನ ತಗೊಂಡು ಅವ್ರಿಗೆಲ್ಲ ಸಂಕಲ್ಪ ಈಡೇರಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಶರಣಾಗತಿ. ಇಲ್ಲಿಯವರೆಗೆ ಆಶೀರ್ವಚನವನ್ನು ದಯಪಾಲಿಸಿದಂಥ ಪರಮ ಪೂಜೆಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ವಚನ ಮಂಗಲದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯವಾಗುತ್ತದೆ. ಎಲ್ಲರಿಗೂ ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟವರು ಬಸವಣ್ಣನಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲತ್ತು ನೀರಲ್ಲತ್ತು ನಿಮ್ಮ ಧರ್ಮ, ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ.
ವಿಶ್ವಗುರು ಬಸವಣ್ಣನವರಿಗೆ, ಬಸವಾದಿ ಶಿವಶರಣರಿಗೆ, ಸದ್ಗುರು ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರಿಗೆ, ಸದ್ಗುರು ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ ಶರಣು ಶರಣ. ಸರಿ ಫಸ್ಟ್ ಇಲ್ಲ ಶರಣ